ನನ್ನವಳು ಚಂದನ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಎಪಿಸೋಡ್ 1 ನನ್ನ ಮಾರ್ನಿಂಗ್ ರೊಟೀನ್ ನೋಡಿದ್ರಿ, ಹಾಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈ ಒಂದು ಎಪಿಸೋಡ್ 2 ನನ್ನ ವರ್ಕ್ ರಿಲೇಟೆಡ್ ಆಗಿರ್ಬೋದು, ಫುಲ್ ಡೇ ಮಿಕ್ಕಿದ್ದ ಟೈಮ್ ನಾನು ಹೇಗೆ ಸ್ಪೆಂಡ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ. ಆ್ಯಸ್ ಯೂಶ್ವಲ್ ಎಲ್ಲ ರೆಡಿ ಆಗ್ತೀನಿ. ಅದಾದಮೇಲೆ ಕೆಲವೊಂದು ಸಲ ನಾನು ಬೈಕಲ್ಲಿ ಹೋಗ್ತೀನಿ, ನಿಯರ್ ಬೈ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿ ಮೆಟ್ರೋದಲ್ಲಿ ಹೋಗಿ ನನ್ನ ಪರ್ಟಿಕ್ಯುಲರ್ ವರ್ಕ್ ಏನಿರುತ್ತೆ ಎಲ್ಲನೂ ಮುಗಿಸ್ಕೊಂಡು ಇವತ್ತು ಆಫ್ಟರ್ನೂನ್ ನಾನು ರಾಜಾಜಿನಗರಲ್ಲಿರೋ ಸೊಗಡು ಅನ್ನೋ ಹೋಟೆಲಿಗೆ ಹೋಗಿದ್ದೆ. ನನಗೆ ಪುಡಿ ಮಸಾಲೆ ದೋಸೆ ತಿನ್ನಬೇಕು ಅನಿಸ್ತು, ಬಟ್ ಅದು ಏನೋ ಸೀದೋಗಿರೋ ಥರ ಟೇಸ್ಟ್ ಬಂತು, ತಿನ್ನೋಕೆ ಆಗ್ತಿರ್ಲಿಲ್ಲ. ಕಷ್ಟದಿಂದ ಟ್ರೈ ಮಾಡ್ತಿದ್ದೆ, ಬಟ್ ಅಲ್ಲಿ ಮ್ಯಾನೇಜರ್ ಇರ್ತಾರಲ್ಲ ಅವರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಅವರು ಇಮಿಡಿಯೇಟ್ಲಿ ನನಗೆ ಪ್ಲೇನ್ ದೋಸೆನ ತಂದುಕೊಟ್ರು. ಅದ್ರ ಟೇಸ್ಟ್ ಚೆನ್ನಾಗಿತ್ತು. ಮತ್ತು ರಿಮೈನಿಂಗ್ ವರ್ಕ್ ಏನಿದೆ ಎಲ್ಲನೂ ಮುಗಿಸ್ಕೊಂಡು ಬರ್ತಾ ಈವ್ನಿಂಗ್ ಫ್ರೆಂಡ್ ಜೊತೆ ಕಾಫಿ ಕುಡ್ಕೊಂಡು ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕಿತ್ತು 8 to 9. ಎವ್ರಿ ಡೇ ನನಗೆ ನೈಟ್ ನಾನು ಡ್ಯಾನ್ಸ್ ಕ್ಲಾಸ್ ಹೋಗೋದು, ಮಾರ್ನಿಂಗ್ ಜಿಮ್ಗೆ ಹೋಗ್ತೀನಿ. ಬೇಗ ಬೇಗ ಬಂದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಹೋದೆ. ನನ್ನ ಡ್ಯಾನ್ಸ್ ಕ್ಲಾಸ್ ನೇಮ್ ಬಂದು ಹೆಲೋ ಡ್ಯಾನ್ಸ್ ಅಂತ. ನಾನು ಜಾಯ್ನ್ ಆಗಿರೋ ಸ್ಟೈಲ್ ಬಂದು ಬಾಲಿವುಡ್. ಫಸ್ಟಿಗೆ ನಮಗೆಲ್ರಿಗೂ ವಾರ್ಮಪ್ ಇರುತ್ತೆ. ಈ ಥರ ಎಲ್ಲ ವಾರ್ಮಪ್ ಮುಗಿಸ್ಕೊಂಡಂದ್ರೆ ನಮಗೆ ಇವತ್ತು ಒಂದು ಸ್ಟೆಪ್ ಇತ್ತು, ಎಲ್ರಿಗೂ ಬರ್ತಿರಲಿಲ್ಲ. ಸೊ ಹಾಗಾಗಿ ಚೆಂದ ಪ್ರಾಕ್ಟೀಸ್ ಮಾಡಿ ಅಂತ ಬಿಟ್ಟಿದ್ರು. ಸೊ ಎಲ್ಲ ಆದಮೇಲೆ ಫೈನಲಿ ನೀವು ನೋಡ್ತಿರ್ಬೋದು, ಫಸ್ಟ್ ಸ್ಟೆಪ್ ನಾವು ಇದೀಗ ಏನು ಮಾಡ್ತೀವಿ ಅದೇ ಸ್ಟೆಪ್ಪು ತುಂಬ ಮಿಸ್ಟೇಕ್ ಮಾಡ್ತಿದ್ವಿ ಅಂದರೆ 100 times ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಟಿದ್ರು. ಸೊ ಫೈನಲಿ ಎಲ್ಲ ಆದಮೇಲೆ ಈ ಥರ ಔಟ್ಪುಟ್ ಬರ್ತಿದೆ. ಸಖತ್ ಖುಷಿ ಅನಿಸುತ್ತೆ. 1 hour ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಜಿಮ್ ಮಿಸ್ ಆದ್ರೂ ನನಗೆ ಡ್ಯಾನ್ಸ್ ಕ್ಲಾಸ್ ಮಿಸ್ ಆದರೆ ರಿಗ್ರೆಟ್ ಆಗ್ತಿರುತ್ತೆ. ತುಂಬ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಎಲ್ಲರ ಜೊತೆನೂ ಡ್ಯಾನ್ಸ್ನ ಮಾಡೋದಾಗಿರ್ಬೋದು, ರೋಡಲ್ಲಿ ಶೂಟ್ ಇರುತ್ತೆ ಕೆಲವೊಂದು ಸಲ, ಅದೆಲ್ಲ ಖುಷಿ ಅನಿಸುತ್ತೆ. ನಮ್ಮ ಮಾರ್ನಿಂಗಿಂದ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ನೋಡಿದ್ರಲ್ಲ, ಈವ್ನಿಂಗ್ ಕೆಲವೊಂದಿಷ್ಟು ರಿಪೋರ್ಟಿಂಗ್ಸ್ ಇರ್ಬೋದು, ಕೆಲವೊಂದು ಪೆಂಡಿಂಗ್ ವರ್ಕ್ ಇರುತ್ತೆ, ಅದನ್ನೆಲ್ಲ ಮಾಡಿಕೊಂಡು ನನ್ನ ಪರ್ಸ್ನಲ್ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಡೇನ ಹಾಗೆ ಎಂಡ್ ಮಾಡ್ತೀನಿ. ಇದ್ರ ಜೊತೆ 2025 ಹೇಗಿತ್ತು ಅಂತ ಕೇಳೋದಾದರೆ, ಎಜುಕೇಷನ್ ವೈಸ್ ಹೇಳೋದಾದರೆ ಈ ಇಯರ್ ನಾನು ನನ್ನ ಮಾಸ್ಟರ್ಸ್ನ ಕಂಪ್ಲೀಟ್ ಮಾಡ್ತೀನಿ. MBA ಓವರಾಲ್ CGPA 8.62 ಬರುತ್ತೆ. ಜೊತೆ ಕೆರಿಯರ್ ಒಳ್ಳೆ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಸಿಗುತ್ತೆ. ಥೆರಪಿ ಮ್ಯಾನೇಜರ್ ಆಗಿ ಕನ್ಫರ್ಮೇಷನ್ ತಗೊಂಡೆ. ಫಿನಾನ್ಷಿಯಲಿ ಹೇಳೋದಾದ್ರೆ ಒಂದು ಇಂಡಿಪೆಂಡೆಂಟ್ ಆಗಿ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ಬೋದು. ಐಫೋನ್ನ ತಗೊಳ್ತೀನಿ ಈ ವರ್ಷ. ಅದು ನನಗೆ ತುಂಬಾನೇ ಇತ್ತು ತಗೊಳ್ಬೇಕು ಅಂತ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು, ಜಿಮ್ಗೆ ಹೋಗ್ಬೇಕು ಅಂತೆಲ್ಲ ಇತ್ತು, ಬಟ್ ಹೋಗೋಕ್ಕಾಗಿರಲಿಲ್ಲ. ಈ ವರ್ಷ ಅದನ್ನು ಮಾಡಿದೆ. ಜೊತೆಗೆ ಬೇರೆಲ್ಲ ಏನೆಲ್ಲ ನಾನು ತಗೊಬೇಕು ಅದೆಲ್ಲನೂ ಕೂಡ ತಗೊಂಡು ನನಗೆ ಈ ಥರ ಲೈಫ್ ಲೀಡ್ ಮಾಡಬೇಕು ಅಂತ ಅನ್ಕೋತೀನಲ್ಲ, ಅದೇ ಥರ ಲೀಡ್ ಮಾಡ್ತಿದ್ದೀನಿ. ಇದೆಲ್ಲ ಈಸಿಯಾಗಿ ಆಯ್ತಾ ಅಂತಂದರೆ ಖಂಡಿತವಾಗಿಯೂ ಇಲ್ಲ, ಅಷ್ಟೇ ಕಷ್ಟ ಇತ್ತು. ನಾನು ನಿಮಗೆ ಸ್ಟಾರ್ಟಿಂಗ್ 2025 ವ್ಲಾಗಲ್ಲಿ ಹೇಳ್ತಿದ್ದೆ ಈ ವರ್ಷ ಏನೆಲ್ಲ ಮಾಡಬೇಕು ಅಂತ ಇದ್ದೀನಿ, ಅದನ್ನು ನಾನು ವ್ಲಾಗ್ಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂತ. ಅದೇ ರೀತಿ ಈ ವ್ಲಾಗಲ್ಲಿ ಸಮರೈಸ್ಡಾಗಿ ಎಲ್ಲನೂ ಹೇಳಿದ್ದೀನಿ. ಮತ್ತು ಮೇನ್ ಥಿಂಗ್ ನಾನು 2025 ಲಾಸ್ಟಲ್ಲಿ ಕಲ್ತಿದ್ದು ಏನು ಅಂತ ಅಂದರೆ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಓಕೆ, ಜೊತೆಗೆ ಎಮೋಷ್ನಲಿ ನಾವು ಏನೇ ಬ್ರೇಕ್ ಡೌನ್ ಆದರೂ ಕೂಡ ಹೇಗೆ ಇಂಡಿಪೆಂಡೆಂಟ್ ಆಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು. ಸೊ ಇದನ್ನೆಲ್ಲನೂ ಮೈಂಡಲ್ಲಿ ಇಟ್ಕೊಂಡು ನನ್ನ ಒಂದು ಜರ್ನಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ 2026. ತುಂಬಾ ಡ್ರೀಮ್ಸ್ ಇಟ್ಕೊಳ್ಳೋಣ, ಆ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಹಾದಿಲಿ ನಾವು ನಡೆಯೋಣ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ.